ರಾಜ್ಯ ಅಬಕಾರಿ ಇಲಾಖೆಯಲ್ಲಿ 2,500 ಕೋಟಿಗೂ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ ನಾಯಕರುಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇವಲ ಆರೋಪ ಮಾತ್ರ ಅಲ್ಲ, ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯವನ್ನು ಜೋರು ಮಾಡಿದ್ದಾರೆ. ಕಮಲ ನಾಯಕರು ಈಗ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೂ ಕೂಡ ಹೋರಾಟವನ್ನು ಶುರು ಮಾಡಿದ್ದಾರೆ. ಆದರೆ ಸಚಿವ ಆರ್ ಬಿ ತಿಮ್ಮಾಪುರ್ ಮಾತ್ರ ಇವೆಲ್ಲ ಯಾವುದೇ ರೀತಿಯ ಆಧಾರ ಇಲ್ಲದಿರುವಂತಹ ಆರೋಪ, ಏನು ಆಧಾರ ಇದೆ ಇವರ ಬಳಿಯಲ್ಲಿ, ಹಾಗೇನಾದ್ರೂ ಆಧಾರ ಇದ್ರೆ ಅದನ್ನು ಹೋಗಿ ಲೋಕಾಯುಕ್ತಕ್ಕೆ ಕೊಡಲಿ ಅಂತ ತಿರುಗೇಟು ಕೂಡ ಕೊಡ್ತಾ ಇದ್ದಾರೆ. ನಮಗೆ ರೆಡ್ ಹ್ಯಾಂಡ್ ಆಗಿ ತಿಮ್ಮಾಪುರ್ ಅವರು ಸಚಿವರು ಸಿಕ್ಕಿ ಬಿದ್ದಿದ್ದಾರೆ. ಮನ್ರೇಗಾ ಯೋಜನೆ ಹೆಸರು ಬದಲಿಸಿದ್ದನ್ನ ಖಂಡಿಸಿ ಜಿ ವಿರುದ್ಧ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ವಿಶೇಷ ಅಧಿವೇಶನ ನಡೆಸುತ್ತಿದೆ. 3 ದಿನಗಳ ರಜೆ ಬಳಿಕ ಇವತ್ತು ವಿಧಾನಸಭೆ ಅಧಿವೇಶನ ಶುರುವಾಯಿತು. ಕಾಂಗ್ರೆಸ್ನವರ ಪ್ರತಿಭಟನೆ ಇದ್ದಿದ್ರಿಂದ 9:30 ಬದಲಿಗೆ ಬೆಳಿಗ್ಗೆ 12 ಗಂಟೆಗೆ ಅಧಿವೇಶನ ಶುರುವಾಯಿತು. ಕಲಾಪ ಆರಂಭವಾಗ್ತಿದ್ದಂತೆ ಅಬಕಾರಿ ಇಲಾಖೆಯಲ್ಲಿ ಆಗಿರುವ ಬಹುಕೋಟಿ ಹಗರಣದ ಚರ್ಚೆಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅವಕಾಶ ಕೇಳಿದ್ರು. ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ಈ ಅಬಕಾರಿ ಹಗರಣದಲ್ಲಿ ಅವನು ಹೇಳ್ತಾನೆ, ಇನ್ಸ್ಪೆಕ್ಟರ್ ನಾನು ಮಂಗಳೂರನು ಸಚ್ಚಾರಿತ್ರವಂತ ನಾನು ಅಂತ ಹೇಳ್ತಾನೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ಈಗ ಹಾಗೆ ಮಾತಾಡಿ, ನೀವು ಹಾಗೆ ಮಾತಾಡಿ. ರಾಜ್ಯಪಾಲರ ಒಂದೊಂದಿನ ಇವತ್ತೊಂದು ಆಗಲಿ, ಒಂದು ಪುಣ್ಣನ ಮಾತಾಡಲಿಕ್ಕೆ ಇದೆ ಮತ್ತು ಪ್ರದೀಪ್ ಈಶ್ವರ್ ಮಾತಾಡಲಿಕ್ಕೆ, ಅಲ್ಲಿ ಅದು ಒಂದು ಆ ಪ್ರೊಸೀಜರ್ ಮುಗೀತದೆ. ಆದ ತಕ್ಷಣವೇ ನಾನು ಶಿಕ್ಷಣ ನಮಗೆ ಚರ್ಚೆಗೆ ಅವಕಾಶ ಮಾಡಿ ಸರ್ಕಾರ ಉತ್ತರ ನಾನು ಕೊಡಿಸ್ತೇನೆ. ನಿಮಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನ ವಾಪಸ್ ತಗೊಂಡು ಕೊಡ್ತಾ ಇದ್ದೀರಿ. ತಿರುಗಿ ನೀವು ಮಾತು ತಪ್ಪಬಾರ್ದು, ಆ ಕಡೆ ವಾಲ್ಬೇಡಿ, ಸ್ವಲ್ಪ ಈ ಕಡೆನೂ ವಾಲಿ ಅಂತ ಹೇಳ್ತಾ ಇದ್ದೀರಿ. ಬಿಜೆಪಿ ಅವರಿಗೆ 2 ಗಂಟೆ ಮೇಲೆ ಅವಕಾಶ ಕೊಡ್ತೀನಿ ಅಂತೇಳಿ ಸ್ಪೀಕರ್ ಮನವೊಲಿಸಿದ್ರು. ಆಮೇಲೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಚರ್ಚೆ ಶುರುವಾಯಿತು. ಆದರೆ ಚರ್ಚೆ ಮುಗಿಯೋದ್ರೊಳಗೆ ಸಂಜೆ 6 ಗಂಟೆ ಆಗೋಯ್ತು. ಆಗ ಅಬಕಾರಿ ಇಲಾಖೆ ಆರೋಪದ ಬಗ್ಗೆ ಈಗಲೇ ಪ್ರಾರಂಭ ಮಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆಗ ಅಶೋಕ್ 6 ಗಂಟೆ ಆಗಿದೆ, ಕಿಕ್ಕು ಏರಿಸಿಕೊಳ್ಳಲು ಇಲ್ಲಿ ಆಗಲ್ಲ, ನಾವು ನಾಳೆನೇ ಶುರು ಮಾಡ್ತೀವಿ ಅಂದ್ರು. ಸ್ಪೆಷಲ್ ಸೆಷನ್ ಅಂತ ನಾವು 3 ದಿನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಪ್ರಾರಂಭ ಮಾಡಲಿ. ಇವರು ಎಲ್ಲ ಪ್ರಶ್ನವರೆಲ್ಲ ಇದ್ದಾರೆ, ಎಲ್ಲ ಮೆಂಬರ್ಗಳೆಲ್ಲ ಇದ್ದಾರೆ, ಮಾಡಬಹುದು. 6 ಗಂಟೆ ಆಯ್ತು, 6 ಗಂಟೆ ಸಮಯ ಗೊತ್ತಿದೆ, ಇನ್ನೊಂದು ಅರ್ಧ ಗಂಟೆ ಆದ್ರೆ ಎಲ್ಲ ಕಿಕ್ ಸಮಯ. ನಾನು ಯಾಕೆ ಏನಾಗಲ್ಲ ಬೇಡ, ನೀನ್ ಮಾತಾಡೋವಾಗೆಲ್ಲ ಬಹಳ ಗಂಭೀರವಾಗಿ ಕೇಳ್ತಾರೆ. ಇನ್ನು ಪರಿಷತ್ನಲ್ಲೂ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಅವರು ಪಟ್ಟು ಹಿಡಿದ್ರು. ಸಿಎಂ ಸಚಿವರು ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಸಚಿವರು ಎದ್ದು ನಿಂತಾಗ ಮಾತಿಗೆ ಮಾತು ಬೆಳೆಯಿತು. ಅಬಕಾರಿ ಇಲಾಖೆಯಲ್ಲಿ ಹಣ ವಸೂಲಿ ಮಾಡತಕ್ಕಂಥದ್ದು ಮತ್ತು ಒಂದೊಂದು ಕೆಲಸಕ್ಕೂ ಇಷ್ಟಿಷ್ಟು ಅಂತೇಳಿ ಹಣ ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಈಗ ನಮಗೆ ರೆಡ್ ಹ್ಯಾಂಡ್ ಆಗಿ ಮಾನ್ಯ ತಿಮ್ಮಾಪುರ್ ಅವರು ಸಚಿವರು ಸಿಕ್ಕಿ ಬಿದ್ದಿದ್ದಾರೆ. ನಿಮಗೆ ಅಬ್ಕಾರಿಗೆ ಅಡಿಷನಲ್ ಚಾರ್ಜ್ ತಗೊಂಡಿರ್ತಾರ ಮಾತಾಡ್ತಾ ಇದ್ದೀರಲ್ಲ. ಸಚಿವರಿಂದ ಮುಖ್ಯಮಂತ್ರಿಗಳಿಂದ ಇದಕ್ಕೆ ನಮಗೆ ಉತ್ತರ ಬೇಕಾಗಿದೆ. ಮಂತ್ರಿ ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯ ಆ ಸ್ಥಾನದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡದೆ ದುಂಡಾಮರ್ತಿ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಸರಿ ಇದೆಯಾ? ಸನ್ಮಾನ್ಯ ಸಭಾಪತಿಗಳೇ, ಸದನವನ್ನ ನಾಳೆ 10:30 ಗಂಟೆಗೆ ಮುಂದೂಡಲಾಗಿದೆ. ಸೊ ನಾಳೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಬಕಾರಿ ಇಲಾಖೆ ಹಗರಣ ಆರೋಪದ ಬಗ್ಗೆ ಚರ್ಚೆ, ಗದ್ದಲ ಜೋರಾಗಲಿದೆ. ಸಿಎಂ ಏನು ಉತ್ತರ ಕೊಡ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.